ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ನಡೆದು 3 ದಿನಗಳು ಆಗ್ತಾ ಇದೆ. ಆದರೂ ಕೂಡ ಆರೋಪಿಯ ಪತ್ತೆಯಾಗಿಲ್ಲ. ಬಾಂಬರ್ ಯಾರು ಅನ್ನೋ ಸುಳಿವು ಸಿಗ್ತಾ ಇಲ್ಲ. ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಬಾಂಬರ್ ಚಲನವಲನ ಸರಿಯಾಗಿದ್ರೂ ಯಾವುದೇ ಹೆಚ್ಚಿನ ತನಿಖಾ ಪ್ರಗತಿಯಾಗಿಲ್ಲ. ಮುಖದ ಚಹರೆ ಸರಿಯಾಗಿ ಲಭ್ಯವಾಗದ ಕಾರಣ ರೇಖಾಚಿತ್ರ ಬಿಡಿಸಲು ಕೂಡ ಆಗ್ತಿಲ್ಲ. ಸಿಸಿಟಿವಿ ಇಲ್ಲದ ಕಡೆ ಆರೋಪಿ ಬಟ್ಟೆ ಬದಲಿಸಿ 3-4 ಬಸ್ ಬದಲಿಸಿ ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗಿರಬಹುದು ಅಂತ ಹೇಳಲಾಗ್ತಿದೆ. ಸಿಸಿಬಿಯ 8 ವಿಶೇಷ ತನಿಖಾ ತಂಡಗಳು ಸೇರಿ 200ಕ್ಕೂ ಹೆಚ್ಚು ಪೊಲೀಸರು ರಾಜ್ಯದ ಒಳಗೆ ಹೊರಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಸ್ಫೋಟದಲ್ಲಿ ಒಬ್ಬನೇ ವ್ಯಕ್ತಿ ಕಾರ್ಯಾಚರಣೆ ನಡೆಸಿರುವಂತಹ ಶಂಕೆ ಕೂಡ ಇದೆ. ಇದನ್ನ ಒಂಟಿ ತೋಳ ಮಾದರಿ ದಾಳಿ ಅಂತ ಕರೆಯಲಾಗುತ್ತೆ. ಕ್ಷಣದಿಂದ ಕ್ಷಣಕ್ಕೆ ಈ ಪ್ರಕರಣ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. 3 ಶಂಕಿತರ ವಿಚಾರಣೆ ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ಮುಂದುವರೆದಿದೆ. ಈ ಮಧ್ಯೆ ಸಿಸಿಬಿ ಪೊಲೀಸರು ತನಿಖೆ ನಡೆಸಿದ್ದು ಇದನ್ನ ಬೇರೆ ತನಿಖಾ ಸಂಸ್ಥೆಗೆ ವಹಿಸಲ್ಲ ಅಂತ ಸಿಎಂ ಹೇಳಿದ್ದಾರೆ. ಈ ಮೂಲಕ ಬಿಜೆಪಿಯ ಎನ್ಐಎ ಬೇಡಿಕೆಯನ್ನ ಸಿಎಂ ತಳ್ಳಿ ಹಾಕಿದ್ದಾರೆ. ಗೃಹ ಸಚಿವರು ಪೊಲೀಸ್ ಉನ್ನತಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ರು. ಆರೋಪಿ ಸುಳಿವು ಸಿಕ್ಕಿದ್ದು ಆದಷ್ಟು ಬೇಗ ಬಂಧಿಸ್ತೀವಿ ಅಂತ ತಿಳಿಸಿದ್ರು. ವಹಿಸಿದ್ದೀವಿ ನಾವು. ಸಿಸಿಬಿ ಅವರು ಸಮರ್ಥವಾಗಿ ಮಾಡ್ತಾರೆ ಅಂತಕ್ಕಂಥ ಅನ್ಕೊಂಡಿದ್ದೀನಿ ನಾನು. ನೋಡೋಣ, ಮುಂದೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ನಲ್ಲಿ ಏನು ಬರ್ತದೆ ಅಂತ ಅದರ ಮೇಲೆ ವಿಲ್ ಟೇಕ್ ಆಗ್ತದೆ. ಈಗಾಗಲೇ ಅನೇಕ ಗುಂಪುಗಳನ್ನ ರಚನೆ ಮಾಡಿ ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಪ್ರಾಮುಖ್ಯವಾದಂತ ಕೆಲವು ಕುರುಹುಗಳು ಸಿಕ್ಕಿದಾವೆ. ಆದಷ್ಟು ಶೀಘ್ರವಾಗಿ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಪೊಲೀಸ್ ಮಾಡುತ್ತೆ. ಟೆಕ್ನಿಕಲಿ ಆ ವಸ್ತುಗಳನ್ನೇನು ಉಪಯೋಗ ಮಾಡಿದ್ದಾರೆ, ಬ್ಯಾಟ್ರಿ ಇರ್ಬೋದು ಅಥವಾ ಟೈಮರ್ ಇರ್ಬೋದು, ಇಂಥದ್ದನ್ನೆಲ್ಲ ನಾವು ಕಂಪೇರ್ ಮಾಡ್ಬೋದು ಅಷ್ಟೇ ವಿನಃ. ಬಟ್ ಅಲ್ಲಿಗೂ ಇಲ್ಲಿಗೂ ಸಿಮಿಲಾರಿಟಿ ಇದೆ, ಅವರೇ ಮಾಡಿದ್ದಾರೆ ಇವರೇ ಮಾಡಿದ್ದಾರೆ ಅಂತ ಯಾವುದನ್ನು ಕೂಡ ಹೇಳೋದಕ್ಕಾಗೋದಿಲ್ಲ. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಸದ್ಯ ಒಂದು ವಿಚಾರ ಅಂದ್ರೆ ಒಂಟಿ ತೋಳದ ಮಾದರಿಯಲ್ಲಿ ಈ ಒಂದು ದಾಳಿ ಆಗಿರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಸ್ಫೋಟದ ಹಿಂದೆ ಒಬ್ಬನದ್ದೇ ಕೈವಾಡ ಇರುತ್ತೆ. ಅವನಿಗೆ ಇದರ ಕುಮ್ಮಕ್ಕು ಕೊಟ್ಟವರೇ ಯಾರಾದರೂ ಇರಬಹುದು ಅಥವಾ ಒಂದು ನಿರ್ದಿಷ್ಟವಾದಂತಹ ಗುರಿಯನ್ನ ಇಟ್ಕೊಂಡು ಅವನು ಈ ರೀತಿ ಮಾಡಿರಬಹುದು. ಆದರೆ ಯಾರು ಈ ಒಂಟಿ ತೋಳದ ದಾಳಿ ಮಾಡ್ತಾರೆ ಅಂದ್ರೆ ಉಳಿದವರು ಸಿಕ್ಕಾಕೊಳ್ಬಾರ್ದು, ತಾನು ಸಿಕ್ಕಾಕೊಂಡ್ರು ಕೂಡ ಉಳಿದವರು ಗೊತ್ತಾಗಬಾರ್ದು ಇದರಲ್ಲಿ ಅಂತ ಆ ರೀತಿಯಾದಂತಹ ಪ್ಲಾನ್ ಅನ್ನ ಈ ಒಂದು ಕೃತ್ಯಗಳನ್ನ ನಡೆಸಿರುವಂತಹ ಸಾಧ್ಯತೆಗಳು ಈ ಆಯಾಮದಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಾಂಬ್ ತಯಾರಿಸಿ ಸ್ಫೋಟ ಇವೆಲ್ಲವನ್ನೂ ಕೂಡ ಆತ ಒಬ್ಬನೇ ಮಾಡ್ತಾನೆ. ಅವನು ಯಾರ ನೆಟ್ವರ್ಕ್ ಅಲ್ಲೂ ಯಾವ ಕಾಂಟ್ಯಾಕ್ಟ್ ನಲ್ಲೂ ಇಟ್ಕೊಳ್ಳೋದಿಲ್ಲ. ಎಲ್ಲವನ್ನೂ ಕೂಡ ಅವನೊಬ್ಬನೇ ಮಾಡ್ಕೊಳ್ತಾ ಹೋಗ್ತಾನೆ. ಗುರಿ ಮುಟ್ಟಿ ಆತ ಅದರಿಂದ ಎಸ್ಕೇಪ್ ಆಗೋವರೆಗೂ ಕೂಡ. ಸೊ ಆ ಕಾರಣಕ್ಕಾಗಿ ಇದನ್ನ ಒಂಟಿ ತೋಳದ ಮಾದರಿ ಅಂತ ಕರೆಯಲ್ಪಡುತ್ತೆ. ಒಂಟಿ ತೋಳ ಮಾದರಿ ದಾಳಿ ಅಮೆರಿಕಾದಿಂದ ಈ ಪದವನ್ನ ಬಳಕೆ ಮಾಡಿದ್ದು. ಅಲ್ಲಿ ಕಾಯಿನ್ ಆದಂತಹ ಪದ ಇದು ಒಂಟಿ ತೋಳ ಮಾದರಿ ಅಂತ. ಸೊ ಅದಾದ ನಂತರದಲ್ಲಿ ಎಲ್ಲೆಲ್ಲಿ ರೀತಿಯ ಅಟ್ಯಾಕ್ಗಳು ಆಯಿತು. ಸೊ ಆಗೆಲ್ಲ ಈ ಒಂದು ಪದ ಬಳಕೆಗೆ ಬಂತು. ಚರ್ಚ್ ಸ್ಟ್ರೀಟ್ ಸ್ಫೋಟ ಆಗಲೂ ಕೂಡ ಒಬ್ಬನದ್ದೇ ಕೈವಾಡ ಇದೆ ಅಂತ ಹೇಳಲಾಯಿತು. ಸೊ ಅದಾದ ನಂತರದಲ್ಲಿ ಮಂಗಳೂರು ಪ್ರಕರಣ, ಅದಾದ ನಂತರದಲ್ಲಿ ಶಿವಮೊಗ್ಗದಲ್ಲಿ ಆದಂತಹ ಒಂದು ಸ್ಫೋಟ ಪ್ರಕರಣ, ಇದೆಲ್ಲದರಲ್ಲೂ ಕೂಡ ಒಬ್ಬನದ್ದೇ ಕೈವಾಡ ಅನ್ನುವಂತಹ ಶಂಕೆ ಮತ್ತು ಶಿವಮೊಗ್ಗದ ಕೇಸ್ ಎನ್ಐಎ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಇದರಲ್ಲಿ ಐಸಿಸ್ ನಂಟಿರುವಂತಹ ಉಗ್ರನ ಚಟುವಟಿಕೆ ಇದು ಅಂತ ಕೂಡ ಸ್ಪಷ್ಟವಾಗಿ ಹೇಳ್ತು. ಕೆಫೆ ಸ್ಫೋಟ ಪ್ರಕರಣದಲ್ಲೂ ಕೂಡ ಸದ್ಯ ಅಂಥದ್ದೇ ಒಂದು ಅನುಮಾನ. ಆ ಆಂಗಲ್ನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಟೈಮರ್ ಚಾಲಿತ ಬಾಂಬ್ ಅನ್ನ ಪ್ರಯೋಗಿಸಿದ್ರ ಹಿನ್ನೆಲೆಯಲ್ಲಿ ಸೊ ಈ ರೀತಿಯ ಒಂದು ದಿಕ್ಕು ಕೂಡ ಪಡ್ಕೊಳ್ತಾ ಇದೆ. ಅಥವಾ ಬೇರೆ ರಾಜ್ಯಗಳು ಹೋಗಿರಬಹುದು, ಅಲ್ಲಿ ತಲೆಮರೆಸ್ಕೊಂಡಿರಬಹುದು ಅಂತ ಏನೇ ವೇಷಭೂಷಣ ಎಲ್ಲವನ್ನು ಕೂಡ ಬದಲಾವಣೆ ಮಾಡಿಕೊಂಡ್ರು ಕೂಡ ಒಂದಲ್ಲ ಒಂದು ದಿನ ಆರೋಪಿ ಸಿಗಲೇಬೇಕು. ಸಿಕ್ಕೇ ಸಿಗ್ತಾನೆ. ಅದು ತಡವಾಗಬಹುದು ಅಷ್ಟೇನೆ. ಸೊ ಅದಕ್ಕೆ ಪೊಲೀಸರು ಈಗ ಬೇಕಾದ ರೀತಿಯ ಎಲ್ಲ ಆಂಗಲ್ಗಳನ್ನು ಕೂಡ ಸಿಸಿಟಿವಿಗಳನ್ನ ಆಧರಿಸಿದ್ದಾರೆ. ಆತನ ಮುಖಚಹರೆಯನ್ನ ರಚನೆ ಆಗುವಂತಹ ಕೆಲಸವೂ ಕೂಡ ಈಗ ಆಗ್ತಾ ಇದೆ. ಫೈನಲಿ ಸಿಗ್ತಾನೆ ಆ ಒಂದು ವಿಶ್ವಾಸವನ್ನು ಕೂಡ ಈಗ ಗೃಹ ಸಚಿವರು ವ್ಯಕ್ತಪಡಿಸಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮಾಡದಿದ್ರೂ ಪರವಾಗಿಲ್ಲ, ಬಾಂಬ್ ಬೆಂಗಳೂರು ಮಾಡಬೇಡಿ ಹೀಗಂತ ಮೊನ್ನೆಯಿಂದಲೂ ಕೂಡ ಬಿಜೆಪಿ ನಾಯಕರು ಹೇಳ್ತಾ ಬರ್ತಾ ಇದ್ದಾರೆ. ಅದರಲ್ಲೂ ವಿಪಕ್ಷ ನಾಯಕ ಅಶೋಕ್ ಅವರಂತೂ ಕಾಂಗ್ರೆಸ್ನವರ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಇದಕ್ಕೆ ಅಶೋಕ್ ಇವತ್ತು ಕೌಂಟರ್ ಕೊಟ್ಟು ಮತ್ತೆ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಬಂದ ನಂತರ ಬಿಲಗಳಲ್ಲಿದ್ದ ಉಗ್ರರು ಹೊರಗೆ ಬಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕೋಮುವಾದದತ್ತ ಸಾಗ್ತಾ ಇದೆ ಅಂತ ಆಪಾದಿಸಿದ್ರು. ಹೇಳಿದ್ದು ಬ್ರ್ಯಾಂಡ್ ಬೆಂಗಳೂರು, ಮಾಡಿದ್ದು ಬಾಂಬ್ ಬೆಂಗಳೂರು ಅಂತ ಬಿಜೆಪಿ ಟ್ವೀಟಿಸ್ತು. ಪಾಕಿಸ್ತಾನಿ ಅಂತ ಅಂದ್ರೆ ಪಾಕಿಸ್ತಾನಿ ಬದಲಾಗಿ ಪಾಕೈಸ್ತಾನಿ ಅಂತ ಮಾಡಿ ಬ್ರದರ್ಸ್ ನಗರವನ್ನ ಬಾಂಬ್ ಬೆಂಗಳೂರಿನಾಗಿಸಿದ್ದಾರೆ ಅಂತ ಆರೋಪಿಸಿದರು. ಇದಕ್ಕೆ ಸಿಎಂ ಅಂಕಿ ಅಂಶಗಳ ಸಮೇತ ಬಿಜೆಪಿಗೆ ತಿರುಗೇಟನ್ನ ಕೊಡುವ ಪ್ರಯತ್ನವನ್ನ ಮಾಡಿದ್ರು. ಯಾರ ಆಡಳಿತಾವಧಿಯಲ್ಲಿ ಬೆಂಗಳೂರಿನಲ್ಲಿ ಸ್ಫೋಟಗಳು ಉಂಟಾಗಿವೆ ಅನ್ನೋದರ ವಿವರಣೆಯನ್ನ ಕೊಟ್ಟರು.
ಕೆಫೆ ಸ್ಫೋಟ ಪ್ರಕರಣದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಿರೋದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಬಿಜೆಪಿ ಅವರಿಗೆ ಬೇಸಿಕ್ ಕಾಮನ್ ಸೆನ್ಸೇ ಇಲ್ಲ ಅಂತ ಡಿಸಿಎಂ ಹರಿಹಾಯ್ದ್ರು. ಬ್ಲಾಸ್ಟ್ ಎಲ್ಲಾಗಿದೆ, ಬೆಂಗಳೂರಲ್ಲಾಗಿದೆ, ಅದಕ್ಕೆ ಬೆಂಗಳೂರು ಹೇಳಿದ್ದೀನಿ. ಇಲ್ಲಿ ಬಂದು ಬ್ಲಾಸ್ಟ್ ಮಾಡಿದ್ಮೇಲೆ ಕಲ್ಪನೆ ಏನಿದೆ ನಿಮ್ದು? ಅವ್ರನ್ನ ಸೇಫ್ ಗಾರ್ಡ್ ಮಾಡ್ತಾ ಇದ್ದೀರಲ್ಲ, ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ನಾವು ಕೇಳಿದ್ವಿ. ಭಯೋತ್ಪಾದಕರೆಲ್ಲ ಇಲಿಗಳ ಬಿಡದಲ್ಲಿ ಅಡ್ಕೊಂಡಿದ್ರು ಎಲ್ಲ. ಇವತ್ತು ಇವರು ಬಂದ ಮೇಲೆ, ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಂದ ಮೇಲೆ ಇಲಿಗಳಿಂದ ಬಿಲಿಕ್ ಬಂದು ಹುಲಿಗಳಾಗೋಟಿದ್ದಾರೆ. ಎಲ್ಲ ಕೋಮುವಾದದ ಕಡೆ ವಾಲ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅವ್ರ ಕಾಲದಲ್ಲಿ 4 ಸಾರಿ ಬಾಂಬು ಬ್ಲಾಸ್ಟ್ ಆಗಿತ್ತಲ್ಲ, ಆಗೇನಾಗಿತ್ತು? ಬೆಂಗಳೂರು 2008ರಿಂದ 4 ಸಾರಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆಗೇನಂತ ಕರೆಯೋದು? ಬಾಂಬ್ ಬ್ಲಾಸ್ಟ್ ಅನ್ನ ಸಮರ್ಥನೆ ಮಾಡ್ಕೊತಾ ಇಲ್ಲ, ಬಟ್ ಬಿಜೆಪಿ ಅವರು ರಾಜಕೀಯ ಮಾಡಬಾರ್ದು ಅಂತ ಅಷ್ಟೇ. ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಅದು ಯಾರು ಇದ್ದವರು ಆಗ ಅಧಿಕಾರದಲ್ಲಿ? ಬಿಜೆಪಿ ಕಚೇರಿ ಮುಂದೆ ಮಲ್ಲೇಶ್ವರಂನಲ್ಲಿ ಆಯ್ತಲ್ಲ, ಆಗ ಯಾರಿದ್ದವರು ಅಧಿಕಾರದಲ್ಲಿ? ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಹೋದವರು, ಸಮಯ ಪ್ರಜ್ಞೆ, ತನ್ನ ಜವಾಬ್ದಾರಿ ಅರಿವು ಇವೆಲ್ಲ ಇಲ್ಲದೆ ಹೋದವರು ಇಂಥ ವಿಚಾರಗಳನ್ನ ಮಾತಾಡ್ತಾರೆ. ಬೆಂಗಳೂರಿನ ಕರ್ನಾಟಕ ಗೌರವನ ಈ ರಾಜಕೀಯ ಮಾಡೋದ್ರಿಂದ ಈ ಬಿಜೆಪಿ ಎಲ್ಲ ನಾಯಕರುಗಳು ಕರ್ನಾಟಕನೇ ಅವ್ರಿಗೆ ಗೌರವನ ಹಾಳು ಮಾಡ್ತಾ ಇದ್ದಾರೆ. ಇದು ಅವ್ರ ತಲೆಯಲ್ಲಿ ಇಟ್ಕೋಬೇಕು. ಕರ್ನಾಟಕ ಗೌರವ ಹಾಳು ಮಾಡ್ತಾ ಇದ್ರೆ ಬೆಂಗಳೂರು ಗೌರವ ಹಾಳು ಮಾಡ್ತದೆ, ಅವ್ರ ಗೌರವನೂ ಹಾಳು ಮಾಡ್ಕೊಂಡಂಗೆ. ಬಾಂಬ್ ಬೆಂಗಳೂರು ಅಂತ ಕಾಂಗ್ರೆಸ್ನವರ ವಿರುದ್ಧ ಬಿಜೆಪಿ ಹರಿಹಾಯ್ದಿದ್ದಕ್ಕೆ ತಗೊಳ್ಳಿ ಅಂತ ಕಾಂಗ್ರೆಸ್ನವರು ಕೂಡ ಟ್ವೀಟ್ನ ಮೂಲಕವಾಗಿ ಉತ್ತರವನ್ನ ಕೊಟ್ಟರು. ಅದು ಈ ರೀತಿಯಾಗಿ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಆದಂತಹ ಸ್ಫೋಟದ ಇತಿಹಾಸ. ಸೊ ಯಾವ್ದ್ಯಾವ್ದನ್ನೆಲ್ಲ ಮೆಲುಕು ಹಾಕಬೇಕು ನೋಡಿ, ಅದನ್ನು ಕೂಡ ರಾಜಕೀಯ ನಾಯಕರೇ ಕೊಡುವಂತಹ ಪರಿಸ್ಥಿತಿ. ಸರಣಿ ಬಾಂಬ್ ಸ್ಫೋಟ 25/7/2008 ಆಯಿತು. ಇದು ಯಾರ ಅವಧಿಯಲ್ಲಾಗಿದ್ದು? ಯಡಿಯೂರಪ್ಪ ಅವರ ಸರ್ಕಾರ ಇದ್ದಂತಹ ಅವಧಿಯಲ್ಲಿ ಆಗಿದ್ದು. ಸೊ ಹಾಗಿದ್ರೆ ಇದಕ್ಕೆ ಬಿಜೆಪಿ ಏನಂತ ಅರ್ಥ ಕೊಡುತ್ತೆ? ಆಗ ಬಾಂಬ್ ಬೆಂಗಳೂರು ಆಗಿರ್ಲಿಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಿದ್ದಂತಹ ಸ್ಫೋಟ 10/4/2010 ಆಗಿದ್ದು ಈ ಘಟನೆ. ಅದಕ್ಕೂ ಕೂಡ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಇತ್ತು. ಹಾಗಿದ್ರೆ ಅವರು ಅದರ ಹೊಣೆ ಹೊತ್ಕೋಬೇಕಾ? ಅದು ಅವರ ಉತ್ತೇಜನದಲ್ಲಿ, ಅವರ ಪ್ರೋತ್ಸಾಹದಲ್ಲಿ ಆಯ್ತಾ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ. ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಬಳಿ ಆದಂತಹ ಸ್ಫೋಟ, ಸೊ ಅದು 17/4/2013 ಆಯಿತು. ಜಗದೀಶ್ ಶೆಟ್ಟರ್ ಅವರು ಆ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ರು. ಸೊ ಆಗ್ಲೂ ಕೂಡ ಒಂದಾಯ್ತಲ್ಲ, ಇದು ಬೆಂಗಳೂರಿನಲ್ಲಿ ಆಗಿದ್ದಲ್ವಾ? ಮಲ್ಲೇಶ್ವರಂ ಇರಬಹುದು, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರಬಹುದು, ಸರಣಿ ಸ್ಫೋಟ ಆಗಿದ್ದಿರಬಹುದು. ಇದ್ಯಾವುದು ಬೆಂಗಳೂರಿನಲ್ಲಿ ಆಗ್ಲಿಲ್ವಾ? ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಅಂತ ನಾವು ಹೇಳಿದಕ್ಕೆ ಬಾಂಬ್ ಬೆಂಗಳೂರು ಅಂತ ಬಿಂಬಿಸ್ತಾ ಇದ್ದಿರಲ್ಲ ಅಂತ ಸರಣಿ ಟ್ವೀಟ್ಗಳನ್ನ ಮಾಡೋ ಮೂಲಕವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಶಿವಮೊಗ್ಗ ಮತ್ತು ಇತರೆಗಳಲ್ಲಿ ಆದದ್ದು ಕೂಡ ಬಿಜೆಪಿ ಅವಧಿಯಲ್ಲೇ ಆಗಿದ್ದಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜಕೀಯ ಮಾಡುವಂತಹ ಅನಿವಾರ್ಯತೆ ಇಲ್ಲ. ಒತ್ತಡ ತನ್ನಿ, ಬೇಗ ಅರೆಸ್ಟ್ ಮಾಡಿ, ಯಾರನ್ನು ಕೂಡ ಸೇಫ್ ಮಾಡಬೇಡಿ ಅಂತ. ಈ ಕೇಸ್ನಲ್ಲಿ ಆರೋಪಿ ಯಾರು ಅನ್ನೋದು ಫಸ್ಟ್ ಐಡೆಂಟಿಫೈ ಆಗಬೇಕು. ಆತನ ಇಂಟೆನ್ಷನ್ ಏನು ಅನ್ನೋದು ಗೊತ್ತಾಗಬೇಕು. ಅದು ಗೊತ್ತಾಗೋಕ್ಕೂ ಮುಂಚೆನೆ ಕಾಯಿನ್ ಮಾಡಿಬಿಟ್ರೆ ಹೇಗೆ? ಇಲ್ಲ ಇವರು ಅವ್ರ ಪರವಾಗಿ ನಿಂತಿದ್ದಾರೆ, ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ರಲ್ಲ, ಆ ವಿಷಯವೇ ಬೇರೆ, ಈಗ ಈ ವಿಷಯವೇ ಬೇರೆ. ಎರಡನ್ನೂ ಒಂದಕ್ಕೊಂದು ತಳಕು ಹಾಕ್ತಾ ಹೋದಾಗ ರಾಜಕೀಯ ಸಹಜವಾಗಿ ಎಲ್ಲ ವಿಷಯದಲ್ಲೂ ಮನೆ ಮಾಡುತ್ತೆ. ಇದರಲ್ಲೂ ಕೂಡ ಆಗ್ತಾ ಇದೆ. ಇನ್ನು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣವನ್ನ ಸಿಲ್ಲಿ ಅಂತ ಅಂದಿದ್ದಂತಹ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಗೆ ಭಾರಿ ಆಕ್ರೋಶ ವ್ಯಕ್ತವಾಯಿತು. ಇದು ಸಿಲ್ಲಿ ಅಟೆಂಪ್ಟ್ ಅಂತ ಬಿಜೆಪಿ ಟ್ವೀಟ್ ಮಾಡ್ತು. 100 ಜನ ಸತ್ರೆ ಮಾತ್ರ ಭಯೋತ್ಪಾದಕ ದಾಳಿನ ಅಂತ ಪ್ರಶ್ನೆ ಮಾಡ್ತು. ಶರಣಪ್ರಕಾಶ್ ಹೇಳಿಕೆಯನ್ನ ಯತ್ನಾಳ್ ಖಂಡಿಸಿದ್ದಾರೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಕೂಡ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಬಾಂಬ್ ಸ್ಫೋಟ ಪ್ರಕರಣ ಸಿಲ್ಲಿ ಅಲ್ಲ, ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಅಂತ ತಿಳಿಸಿದ್ರು. ಇಷ್ಟೆಲ್ಲ ಆದ್ಮೇಲೆ ನಾನು ಹೇಳಿದ್ದು ಸ್ಫೋಟದ ಬಗ್ಗೆ ಅಲ್ಲ, ವಿಪಕ್ಷಗಳ ರಾಜಕೀಯ ಕುತಂತ್ರದ ಬಗ್ಗೆ ಅಂತ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟನೆಯನ್ನ ಕೊಟ್ಟರು. ಏನು ಮಾಡ್ತಾರ್ರಿ? ಮತ್ತೇನು ಏನು ಉದ್ದೇಶ ಇಲ್ಲಾರ್ದೆ ಮಾಡ್ತಾರೇನ್ರಿ? ದೇಶದಲ್ಲಿ ಅಸ್ಥಿರತೆಯನ್ನು ನಿರ್ಮಾಣ ಮಾಡುವಂಥದ್ದು, ದೇಶದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡುವಂಥದ್ದಕ್ಕೆ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಅವ್ರು ಹೇಳಿದ್ರಾಗ ಏನು ವಿಶೇಷ ಏನಿಲ್ಲ, ಅವ್ರು ಹಂಗೆ ಅವ್ರು ಹೇಳ್ತಾರೆ. ಬಾಂಬ್ ಬ್ಲಾಸ್ಟ್ಗಳು ಯಾವಾಗಲೂ ಸಿಲ್ಲಿ ಘಟನೆಗಳಾಗಲ್ಲ. ಯಾವಾಗಲೂ ನಾವು ಸರ್ಕಾರ ಗಂಭೀರವಾಗಿ ತಗೋತೀವಿ. ಜನರ ಸುರಕ್ಷತೆ ಬಹಳ ಮುಖ್ಯ. ಜನರ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಯಾರೇ ಆಗಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಹೇಳಿಲ್ಲ. ಆಮೇಲೆ ಖಂಡಿತವಾಗಿ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿನೇ ಪರಿಗಣಿಸಿದೆ. ರಾಜಕೀಯವಾಗಿ ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ. ಇದು ಉಗ್ರರ ಕೃತ್ಯ ಏನಿದೆ, ಇದು ದೇಶದ್ರೋಹದ ಕೆಲಸ. ಉಗ್ರರ ಕೃತ್ಯಕ್ಕೆ ಸಿಲ್ಲಿ ಅಂತ ನಾನು ಹೇಳಿಲ್ಲ. ಅಂಡ್ ಅದನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ ಸರ್ಕಾರ. ಅದ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗ್ತದೆ. ಕೆಲವರು ಅವರ ಬಾಯಿಗೆ ಒಂದು ಲಿಮಿಟನ್ನು ಹಾಕೊಂಡ್ಬಿಟ್ರೆ ಬಹುಶಃ ಇಂತಹ ಕೇಸ್ಗಳಲ್ಲಿ ಒಂದಂದು ಆಮೇಲೆ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಸಮರ್ಥನೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಬರಲ್ಲ. ಮೊದಲು ನೀವೇನು ಹೇಳಿದ್ರಿ, ಆಮೇಲೆ ಏನು ಹೇಳಿದ್ರಿ, ಎರಡನ್ನೂ ಕೂಡ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ಸಿಲ್ಲಿ ಅಲ್ಲ ಅಂತ. ಆ ಬಿಸ್ನೆಸ್ ನಡೆಸ್ತಾ ಇದ್ದವರ ಬಿಸ್ನೆಸ್ ಇಲ್ಲಿವರೆಗೂ ಮೋಟಕ ಆಯ್ತಲ್ಲ, ಅದು ಲಾಸ್ ಅಲ್ವಾ? ಅದು ಸೀರಿಯಸ್ ಅಲ್ವಾ? ಅದು ಸಿಲಿಯಾಗಿ ಕಾಣಿಸ್ತಾ ಇದೆಯಾ? ಒಂದಷ್ಟು ಜನ ಕಿವಿಯನ್ನು ಕಳ್ಕೊಂಡಿದ್ದಾರೆ, ಅಷ್ಟು ಜನಕ್ಕೆ ಗಾಯಗಳಾಗಿದೆ, ಅದು ಸೀರಿಯಸ್ ಅಲ್ವಾ? ಅದು ಸಿಲ್ಲಿನಾ?
ನಿಮ್ಮ ರಾಜಕೀಯಗಳನ್ನ ಏನಾದರೂ ಮಾಡ್ಕೊಳ್ಳಿ, ಜನರ ಒಂದು ಭಾವನೆ ಅವ್ರಿಗೇನು ಅನ್ನಿಸಬಹುದು, ಸರ್ಕಾರದ ಸಚಿವರುಗಳೇ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಹೋದ್ರೆ ನಾಳೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನುವಂತಹ ಒಂದು ಧೈರ್ಯ ಬರೋದಾದ್ರೂ ಹೇಗೆ ಈ ರೀತಿ ಮಾತುಗಳನ್ನ ಆಡಿದಾಗ? ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪ ಪ್ರಕರಣ ಸಂಬಂಧಿಸಿದಂತೆ ಎಫ್ಎಸ್ಎಲ್ ವರದಿ ವಿಚಾರದಲ್ಲಿ ರಾಜಕೀಯ ಸಂಘರ್ಷ ಮುಂದುವರೆದಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಪಾಕಿಸ್ತಾನದ ಪರ ಜೈಕಾರವೂ ಮೊಳಗುತ್ತೆ, ಬಾಂಬ್ಗಳು ಸಿಡಿಯುತ್ತೆ. ಒಟ್ಟಾರೆ ರಾಜ್ಯದ ಸ್ಥಿತಿ ಶೋಚನೀಯವಾಗಿದೆ ಅಂತ ಟ್ವೀಟ್ ಮೂಲಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ಹೊರಹಾಕಿದ್ರು. ವಿಪಕ್ಷ ನಾಯಕ ಅಶೋಕ್ ಅವರಂತೂ ಎಫ್ಎಸ್ಎಲ್ ವರದಿಯಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವುದು ದೃಢ ಆಗಿದೆ, ವರದಿ ಬಂದರೂ ಸರ್ಕಾರ ಸುಮ್ಮನೆ ಕೂತಿರುವುದು ಸರಿಯಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಆದರೆ ಸಿಎಂ ಗೃಹ ಸಚಿವರು ಮಾತ್ರ ಇನ್ನೂ ವರದಿಯೇ ಬಂದಿಲ್ಲ ಅಂತಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು. ಫೋರೆನ್ಸಿಕ್ ರಿಪೋರ್ಟ್ ಬರಲಿ, ಈಗ ಅದು ಬಂದು ಕೈ ಸೇರಿದೆ. ಕೂಗಿರೋದು ಈಗ ಎಲ್ಲ ಮಾಧ್ಯಮದಲ್ಲೂ ಅದು ಪ್ರೂವ್ ಆಗಿದೆ. ಯಾರು ಕೂಗಿದ್ದಾರೆ ಅನ್ನೋದು ಕಂಡುಹಿಡಿಬೇಕು, ಅಷ್ಟೇ ಇರೋದು. ಸರ್ಕಾರನೇ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಆಗಿರುವಂಥದ್ದು. ಇದು ಆಘಾತಕಾರಿ ವಿಚಾರ. FSL ರಿಪೋರ್ಟ್ ಬಂದು ಎಷ್ಟು ದಿನ ಆಯಿತು, ಎಷ್ಟು ಗಂಟೆ ಆಯಿತು, ಯಾಕೆ ಬಿಡುಗಡೆ ಮಾಡಿಲ್ಲ? ಈ ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದೆ? ಸರ್, ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ದು FSL ವರದಿ ಏನಾದ್ರು ಬಂದಿಲ್ಲ. ರಿಪೋರ್ಟ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಬಂದ ತಕ್ಷಣ ನಾನು ಮುಲಾಜಿಲ್ದೆ ನಾನು ಹೇಳಿದ್ದೀನಿ, ಸದನದಲ್ಲೇ ಹೇಳಿದ್ದೀನಿ, ಯಾರನ್ನು ರಕ್ಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾರೇ ಅಂತ ಕೆಲಸ ಮಾಡಿದರೆ ಅವನನ್ನು ಬಿಡ್ತೀವ ನಾವು, ಯಾವ ಕಾರಣಕ್ಕೂ ಬಿಡೋದಿಲ್ಲ. ಐ ವಿಲ್ ನೆವರ್ ಕಾಂಪ್ರಮೈಸ್ ವಿತ್ ಎನಿಬಡಿ ಆರ್ ಎನಿ ಇಶ್ಯೂಸ್. ಯಾವ ಕಾರಣಕ್ಕೂ ಬಿಡೋಂಗಿಲ್ಲ ಅಂದರೆ ನೀವು ಬಿಟ್ಟರೂ ಕೂಡ ಜನನೂ ಬಿಡೋದಿಲ್ಲ, ಆ ಕಡೆಗೆ BJP ಅವರು ಕೂಡ ಬಿಡಲ್ಲ. ಅಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣ ಸದ್ದು ಮಾಡಿದೆ. FSL ರಿಪೋರ್ಟ್ ಸರ್ಕಾರದ ಕೈ ಸೇರಿರಬಹುದು. ಆರೋಪಿಗಳು ಯಾರು ಅದನ್ನು ಕೂಗಿದ್ದಾರೆ ಅನ್ನೋ ಐಡೆಂಟಿಫಿಕೇಷನಲ್ಲಿ ಅವರು ಟೈಮ್ ತೆಗೆದುಕೊಳ್ತಿರಬಹುದು. ಈಗ ಅದನ್ನು ಹೊರ ಹಾಕಿದ್ರೆ ಬೇರೆ ರೀತಿಯ ಸಮಸ್ಯೆಗಳು ಆಗಬಹುದು, ಇದೇ ಇಲ್ಲ ಅನ್ನೋದನ್ನು ಖಾತ್ರಿಪಡಿಸ್ಬಿಟ್ರೆ ಅಂತ. ಬಹುಶಃ ಅದಕ್ಕೆ ಟೈಮ್ ತಗೊಳ್ಳಿ. ಆದರೆ ಅಷ್ಟೆಲ್ಲ ಕ್ಯಾಮ್ರಾಗಳಿರುತ್ತೆ, CC ಕ್ಯಾಮ್ರಾಗಳಿರುತ್ತೆ, ಇಷ್ಟೊಂದೆಲ್ಲ ಫುಟೇಜ್ಗಳಿದೆ. ಆ ಆರೋಪಿ ಕೂಗ್ದವನು ಯಾರು ಅಂತ ಪತ್ತೆ ಹಚ್ಚಲಿಕ್ಕೆ ಇನ್ನೆಷ್ಟು ಸಮಯ ಬೇಕು ಅನ್ನೋ ಅನುಮಾನ ಅಂತೂ ಕಾಡುತ್ತೆ. ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ ಕೇಂದ್ರ ಸಚಿವೆ, ಮಾಜಿ ಮಂತ್ರಿ ಸೇರಿ 33 ಹಾಲಿ ಸಂಸದರಿಗೆ ಟಿಕೆಟ್ ನಿರಾಕರಿಸಲಾಗಿದೆ. ಕೇಂದ್ರ ಮಂತ್ರಿ ಮೀನಾಕ್ಷಿ ಲೇಖಿ, ಮಾಜಿ ಮಂತ್ರಿ ಹರ್ಷವರ್ಧನ್, ವಿವಾದಗಳ ಮೂಲಕ ಸದ್ದು ಮಾಡಿದ ಸಾಧ್ವಿ ಪ್ರಜ್ಞಾ ಸಿಂಗ್, ರಮೇಶ ಬಿಧೂರಿ, ಪರ್ವೇಶ್ ವರ್ಮಾ, ಜಯಂತ್ ಸಿನ್ಹಾ ಸೇರಿ ಹಲವರಿಗೆ ಟಿಕೆಟ್ ನೀಡಿಲ್ಲ. ತಮಗೆ ಟಿಕೆಟ್ ನೀಡದಿರೋದಕ್ಕೆ ಚಾಂದಿನಿ ಚೌಕ್ ಸಂಸದ ಡಾಕ್ಟರ್ ಹರ್ಷವರ್ಧನ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಕ್ರಿಯ ರಾಜಕಾರಣಕ್ಕೆ ಗುಡ್ ಬೈ ಹೇಳಿದ್ದಾರೆ. ಮತ್ತೆ ವೈದ್ಯ ವೃತ್ತಿಗೆ ಮರಳ್ತೀನಿ ಅಂತ ಘೋಷಣೆ ಸಹ ಮಾಡಿದ್ದಾರೆ. ಮೊದಲ ಪಟ್ಟಿಯಲ್ಲಿ 33 ಸಂಸದರಿಗೆ ಟಿಕೆಟ್ ನಿರಾಕರಿಸಿರೋದ್ರಿಂದ ರಾಜ್ಯದ ಹಲವು ಸಂಸದರಿಗೂ ಟಿಕೆಟ್ ಭಯ ಶುರುವಾಗಿರುವಂತೆ ಕಾಣಿಸ್ತಾ ಇದೆ. ಈ ಮಧ್ಯೆ ಅಸನ್ಸೋಲ್ ಕ್ಷೇತ್ರದ ಬಿಜೆಪಿಯ ಅಘೋಷಿತ ಅಭ್ಯರ್ಥಿ ಭೋಜ್ಪುರಿ ನಟ ಪವನ್ ಸಿಂಗ್ ಕೆಲ ಅನಿವಾರ್ಯ ಕಾರಣಗಳಿಗಾಗಿ ಅಲ್ಲಿ ಸ್ಪರ್ಧೆ ಮಾಡಲ್ಲ ಅನ್ನೋದನ್ನ ಘೋಷಿಸಿದ್ದಾರೆ. ಇದನ್ನೇ TMC ಅಸ್ತ್ರ ಮಾಡಿಕೊಂಡಿದ್ದು ಬಿಜೆಪಿಗೆ ಮುಜುಗರ ಉಂಟಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಈ ಮಧ್ಯೆ ಲೋಕಸಭಾ ಘೋಷಣೆಗೆ ಮುನ್ನವೇ ನಾಳೆಯಿಂದ 10 ದಿನ 12 ರಾಜ್ಯಗಳಲ್ಲಿ ಬಿರುಗಾಳಿಯ ಪ್ರಚಾರ ನಡೆಸಲಿಕ್ಕೆ ಪ್ರಧಾನಿ ಮೋದಿ ಅವರು ಮುಂದಾಗಿದ್ದಾರೆ. ತೆಲಂಗಾಣ, ತಮಿಳುನಾಡು, ಒಡಿಶಾ, ಬಂಗಾಳ, ಬಿಹಾರ, ಜಮ್ಮು ಕಾಶ್ಮೀರ, ಅಸ್ಸಾಂ, ಅರುಣಾಚಲ ಪ್ರದೇಶ, ಉತ್ತರ ಪ್ರದೇಶ, ಗುಜರಾತ್, ರಾಜಸ್ಥಾನ, ದೆಹಲಿಯಲ್ಲಿ ಲಕ್ಷ ಕೋಟಿ ವೆಚ್ಚದ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ.